ಈ 4 ದೊಡ್ಡ ಬಾಣ್ಲಿ ಮುಂದೆ ಹಂಡಂಡೆ ತುಪ್ಪ ಇಟ್ಕೊಂಡು ಏನ್ ಗುರು ಇವ್ರು ಈ ತರ ಕಾಯಿಸ್ತಾವ್ರಲ್ಲ ಅನ್ಕೊಂಡ್ರ, ಇದು ನಾಡ ಹಬ್ಬ ದಸರಾಗೆ ತಾಜಾ ಮಿಠಾಯಿ ಅವರು ಇವರ ಸ್ಪೆಷಲ್ ಗೀ ಮೈಸೂರು ಪಾಕ್ ಮಾಡೋದು ಹೇಗೆ ಅಂತ ತೋರಿಸಿದರೆ ಬನ್ನಿ ನೋಡಿ ಬಿಡೋಣ. ಫಸ್ಟ್ ಸ್ಟೆಪ್ ಇದಕ್ಕೆ ಬೇಕಾಗಿರುವ ತುಪ್ಪ, ಕಡಲೆ ಹಿಟ್ಟು, ಸಕ್ಕರೆ, ಹಾಲು ಎಲ್ಲ ತರ್ತಾರೆ. ಅದಾದ್ಮೇಲೆ ತುಪ್ಪನ ದಗ ಅಂತ ಕಾಯಿಸ್ತಾರೆ. ಆಮೇಲೆ ಒಂದ್ ದೊಡ್ಡ ಬಾಣ್ಲಿಗೆ ಹಾಲು ಹಾಕಿ ಅದು ಕುದಿ ಬಂದ್ಮೇಲೆ ಸಕ್ಕರೆ ಹಾಕಿ ಚೆನ್ನಾಗಿ ಕಾಯಿಸ್ಕೊಂತಾರೆ. ಅದಾದ್ಮೇಲೆ ನಮ್ಮ ಫೇವ್ರೇಟ್ ತುಪ್ಪ ಹಾಕಕ್ ಸ್ಟಾರ್ಟ್ ಮಾಡ್ತಾರೆ ಗುರು. ಆಮೇಲೆ ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಒಂದು ಹದ ಬರೋವರೆಗೆ ನಾನ್ ಸ್ಟಾಪ್ ಈ ತರ ತಿರುಗಿಸ್ತಾನೆ ಇರ್ತಾರೆ. ಇದ್ರ ಗ್ಯಾಪ್ ಅಲ್ಲಿ 7 ಸತಿ ತುಪ್ಪನ ಹಾಕ್ತಾರೆ. ಈ ತರ 20 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ತಿರ್ಗಿಸಾದ್ಮೇಲೆ ಮೈಸೂರು ಪಾಕ್ ಆಲ್ಮೋಸ್ಟ್ ರೆಡಿ ಆಗಿರುತ್ತೆ. ಒಂದ್ ಕಂಟೈನರ್ಗೆ ತುಪ್ಪ ಸೌಕೊಂಡು ಇದನ್ನ ಅದ್ರೊಳಗೆ ಶಿಫ್ಟ್ ಮಾಡ್ಕೊಂತಾರೆ. ಇದು ಸ್ವಲ್ಪ ಕೂಲ್ ಆದ್ಮೇಲೆ ಕಟಿಂಗ್ ಡಿಪಾರ್ಟ್ಮೆಂಟ್ ಹತ್ರ ಹೋಗುತ್ತೆ. ಇವರು ಈ ಸ್ಕೇಲ್ ಯೂಸ್ ಮಾಡ್ಕೊಂಡು ಕರೆಕ್ಟ್ ಸೈಜ್ ಬರೋ ಹಾಗೆ ಕಟ್ ಮಾಡ್ಕೊಂತಾರೆ. ಅದಾದ್ಮೇಲೆ ಈ ತರ ಒಂದು ದೊಡ್ಡ ಕಂಟೈನರ್ ಅಲ್ಲಿ ಕಟ್ ಆಗಿರುವ ಮೈಸೂರು ಪಾಕ್ನ ಶಿಫ್ಟ್ ಮಾಡ್ಕೊಂತಾರೆ. ಈ ಪ್ರೊಸೀಜರ್ ಇಷ್ಟ ಆಗಿದ್ರೆ ಇದನ್ನ